ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇಷ್ಟೋ ತನಕ ಈ ರೀತಿ ಎಲ್ಲ ಬ್ಲೌಸ್ಗಳದ್ದು ಕೂಡ ಸೀರೆಗಳಿಗೆ ಫಾಲ್ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಸೊ ನೋಡಿ ಅಲ್ಲಿ ಎಷ್ಟೊಂದೆಲ್ಲ ಜೋಡಿಸಿದೆ ಅಲ್ವಾ. ಸೊ ಅದೆಲ್ಲನೂ ಕೂಡ ಖಾಲಿ ಮಾಡಿದ್ದೀನಿ. ಯಾಕೆ ಅಂತಂದರೆ ಅದೆಲ್ಲ ಸೀರೆಗಳನ್ನೂ ಕೂಡ ಈ ರೀತಿ ಫಾಲ್ ಹಾಕ್ಬಿಟ್ಟು ಬ್ಲೌಸ್ಗಳೆಲ್ಲನೂ ಕೂಡ ಪೀಸ್ಗಳನ್ನ ಅದರದ್ದು ಅಳತೆ ಬ್ಲೌಸು ಮತ್ತು ಪೀಸು ನೋಡಿ, ಇದರದ್ದು ಅಳತೆ ಬ್ಲೌಸು, ಸೊ ಅದಕ್ಕೆ ಎಷ್ಟು ಬ್ಲೌಸ್ ಹೊಲಿಬೇಕು ಅದರದ್ದು ಪೀಸು, ಹಾಗೆಯೇ ಇದರದ್ದು ಅಳತೆ ಬ್ಲೌಸು ಆ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಸಪ್ರೇಟ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಹೀಗೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಮನಸ್ಸಾಗುತ್ತೆ. ಒಂದು ಸಲ ನೀವು ಅಲ್ಲಿದ್ದಂಥ ಬಟ್ಟೆಗಳೆಲ್ಲನೂ ಕೂಡ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಈ ರೀತಿ ಫಾಲು ಜಿಗ್ಜಾಗಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡಿ. ಆವಾಗ ನೋಡಿ ಮನೆ ತುಂಬ ಬಟ್ಟೆಗಳು ಕೂಡ ಅಂಟ್ಕೊಳ್ಳೋದಿಲ್ಲ, ಹಾಗೆಯೇ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಬೇಜಾರಾಗೋದಿಲ್ಲ. ಸೊ ಅದನ್ನೆಲ್ಲ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಅಲ್ವಾ. ಇವಾಗ ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ನಾಳೆ ಕಟಿಂಗ್ ಮಾಡಿ ಜಾಯಿಂಟ್ ಮಾಡಿ ಇಟ್ಕೋತೀನಿ. ಸೊ ನಾಳೆ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದಿಷ್ಟನ್ನು ಕೂಡ ರೆಡಿ ಮಾಡಿಬಿಟ್ಟೆ, ಹಾಗಾಗಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಇನ್ನೊಂದು 10 ಬ್ಲೌಸಸ್ ಇದೆ. ಸೊ 10 ಸ್ಯಾರಿಗಳದ್ದು ಕೂಡ ಇದಿಷ್ಟು ಬ್ಲೌಸ್ಗಳನ್ನ ಮುಗಿಸಿ ಆಮೇಲೆ ನಾನು ಅದನ್ನು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಇದು ಸ್ಯಾರಿದು ಹಾಗೆಯೇ ಅಳತೆ ಬ್ಲೌಸು. ಸೊ ಇದು ಒಂದೊಂದೇ ಬ್ಲೌಸ್ ಇದೆ, ಹಾಗಾಗಿ ಒಂದೊಂದೇ ಬ್ಲೌಸ್ನ ಇಟ್ಟಿದ್ದೀನಿ. ಇವ್ರದ್ದು ತುಂಬ ಬ್ಲೌಸಸ್ ಇದೆ. ಸೊ ಇದು ಅಳತೆ ಬ್ಲೌಸು, ಇದರದ್ದು ಕಟಿಂಗ್ ವೀಡಿಯೋಗಳನ್ನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಯಾವ ವೀಡಿಯೋಗಳನ್ನ ಹಾಕಿದ್ದೀನಿ ಅದನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ಡಿಸೈನ್ಸ್ ಇದೆ, ಇದೆಲ್ಲ ಡಿಸೈನ್ಸ್ ಇದೆ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದು ಅಷ್ಟೇ, ಈ ಅಳತೆ ಬ್ಲೌಸ್ದು ಇನ್ನು 2 ಬ್ಲೌಸ್ ಇದೆ. ಇದನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ ಇದು ಬಂದು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಇದಕ್ಕೆ. ಸೊ ಈ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಹಾಗಾಗಿ ಇದು ಅಳತೆ ಬ್ಲೌಸ್ ಇಲ್ಲ. ಸೊ ಇದೆರಡು ಬಂದು ಸಾದಾ ಬ್ಲೌಸು. ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ಎಷ್ಟು ಬ್ಲೌಸಸ್ ಆಯಿತು ಇವಾಗ 3, 5, 7, 8, 9, 10, 11, 12, 13, 14, 15 ಬ್ಲೌಸು. ಸೊ ಇದಿಷ್ಟು 15 ಬ್ಲೌಸ್ಗಳದ್ದು ಕೂಡ ನಾನು ಇಲ್ಲಿ 15 ಬ್ಲೌಸ್ಗಳದ್ದು ಕೂಡ ಸ್ಯಾರಿನ ರೆಡಿ ಮಾಡಿ ನೋಡಿ ಒಂದು ಸೈಡಲ್ಲಿ ನೀಟಾಗಿ ಇಟ್ಬಿಟ್ಟಿದ್ದೀನಿ. ಆವಾಗೇನಾಗುತ್ತೆ, ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಆದಮೇಲೆ ಅದನ್ನು ಸ್ಯಾರಿ ಒಳಗಡೆ ಹಾಕಿ ನಾವು ಉಕ್ಸು ಎಮ್ಮಿಂಗ್ ಮಾಡಿಬಿಟ್ಟು ಕೊಟ್ಬಿಡ್ಬೋದು. ಇನ್ನೊಂದಷ್ಟು ಬ್ಲೌಸಸ್ಗಳು ಹಾಗೆಯೇ ಇದೆ. ಸೊ ನೆಕ್ಸ್ಟು ಕೂಡ ಬರ್ತಾ ಇರುತ್ತೆ. ಸೊ ಫಸ್ಟು ಅವೆಲ್ಲ ಬರೋ ಅಷ್ಟರಲ್ಲಿ ನಾನು ಇದನ್ನೆಲ್ಲ ಮುಗಿಸ್ಬಿಡೋಣ ಅಂತಂದ್ಬಿಟ್ಟು ಇದು 15 ಬ್ಲೌಸ್ಗಳದ್ದು ಕೂಡ ಸ್ಯಾರಿಗಳದ್ದು ಫಾಲ್ ಜಿಗ್ಜಾಗೆಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಉಕ್ಸ್ ನಾನು ಹಾಕೋದಿಲ್ಲ. ಸೊ ನನ್ನ ಸಿಸ್ಟರ್ ಉಕ್ಸ್ ಹಾಕ್ಕೊಡ್ತಾರೆ, ಹಾಗಾಗಿ ಅದೊಂದು ಪ್ರಾಬ್ಲಮ್ ಇಲ್ಲ ನನಗೆ. ಇಲ್ಲ ಅಂತಂದರೆ ಅದನ್ನು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರೋದು. ಸೊ ಜಾಸ್ತಿ ಬ್ಲೌಸಸ್ ಇದ್ದಾಗ ಫಾಲ್ ಕೂಡ ಹಾಕ್ಕೊಡ್ತಾಳೆ. ಸೊ ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರಿ ಅಲ್ವಾ, ಹಾಗಾಗಿ ಅದನ್ನೆಲ್ಲ ನಾನೇ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಕೂಡ ಒಂದೊಂದು ಇದರಲ್ಲಿ ಇವಾಗ ಇದೆರಡು ಬ್ಲೌಸ್ ಇದೆ ಅಲ್ವಾ, ಇದನ್ನು ಲೈನಿಂಗು ಮತ್ತು ದಾರನೆಲ್ಲ ಕೂಡ ಇವಾಗ ರೆಡಿ ಮಾಡಿ ಇಟ್ಬಿಡ್ತೀನಿ. ನೈಟ್ ಟೈಮು ಈ ರೀತಿ ಇದಕ್ಕೆ ಲೈನಿಂಗು ಮತ್ತು ಆದರೆ ಕಟಿಂಗ್ ಮಾಡ್ಕೋತೀನಿ. ಸೊ ಏನಾದರೂ ಟೈಮ್ ಸಾಕಾಗಲಿಲ್ಲ ಅಂತಂದರೆ ಇದನ್ನು ವೀಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಲೈನಿಂಗು ಮತ್ತು ದಾರ ಎಲ್ಲನೂ ಕೂಡ ಕಟಿಂಗ್ ಮಾಡಿ ಇದ್ರ ಮೇಲ್ಗಡೆ ಇಟ್ಬಿಡ್ತೀನಿ. ಸೊ ಇದು ಏನಾಗುತ್ತೆ, ಈ ರೀತಿ ಒಂದು ಇದ್ರ ಮೇಲ್ಗಡೆ ನಮಗೆ ಸಪ್ರೇಟ್ ಈ ರೀತಿ ಇಟ್ಕೊಂಡಾಗ ಒಂದು ಸೆಟ್ಟನ್ನು ನಾವು ಹೊಲಿಯೋದಕ್ಕೆ ಅಂತ ತಗೋಬೇಕು ಅನ್ನೋ ಮನಸ್ಸು ಬರುತ್ತೆ. ಸೊ ಈ ರೀತಿ ನೋಡಿ ನಾನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ನೋಡಿ ಬೆಲ್ಟ್ ಪಟ್ಟಿ, ಹಾಗೆಯೇ ಬ್ಲೌಸು, ಸ್ಲೀವ್ಸ್ ಇದು, ಹಾಗೆಯೇ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎಲ್ಲ ಬ್ಲೌಸಸ್ನೂ ಕೂಡ ಇದೇ ರೀತಿ ರೆಡಿ ಮಾಡಿ ಇಟ್ಕೋತೀನಿ. ನೀವು ಕೇಳ್ಬೋದು, ರೆಡಿ ಮಾಡಿ ಇಟ್ಕೊಳ್ಳೋ ಅಂಥ ಟೈಮಲ್ಲಿ ಸ್ಟಿಚಿಂಗ್ ಮಾಡಿಬಿಡ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಒಂದೊಂದೇ ಬ್ಲೌಸ್ಗಳನ್ನ ನಿಧಾನಕ್ಕೆ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದು ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಾ. ಒಂದು 10 ನಿಮಿಷದಲ್ಲೆಲ್ಲ 10 ನಿಮಿಷ ನೀವು ನಿಧಾನಕ್ಕೆ ಸ್ಟಿಚ್ ಮಾಡ್ತೀರಾ ಅಂತಂದರೂ ಒಂದು 15 ನಿಮಿಷದಲ್ಲೆಲ್ಲ ಈ ರೀತಿ ರೆಡಿ ಮಾಡ್ಕೋಬೋದು. ಸೊ ಒಂದು 15 ನಿಮಿಷದಲ್ಲಿ ನೀವು ಬ್ಲೌಸಸ್ಗಳನ್ನೆಲ್ಲನೂ ರೆಡಿ ಮಾಡ್ಕೊಳ್ತು ಅಂತಂದರೆ ಒಂದು 10 ಬ್ಲೌಸ್ಗಳನ್ನ ನೀವು ರೆಡಿ ಮಾಡಿಬಿಟ್ರೆ, ಸೊ ಒಂದು ದಿನ ಪೂರ್ತಿ ಬೇಕಾದರೆ ಒಂದು ದಿನ ಪೂರ್ತಿ ಒಂದು 10 ಬ್ಲೌಸ್ಗಳನ್ನ ರೆಡಿ ಮಾಡಿಬಿಡಿ. ಅದ್ರ ನೆಕ್ಸ್ಟ್ ನೀವು ಅದರ ನಾಳೆಗೆ ನೀವು ಒಂದು 10 ಬ್ಲೌಸ್ಗಳನ್ನೂ ಕೂಡ ಅದನ್ನೆಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ಸೊ ಇದಿಷ್ಟು ಬ್ಲೌಸ್ಗಳೆಲ್ಲ 2 ದಿನಕ್ಕೆ ಮುಗ್ದೋಗುತ್ತೆ. ಸೊ ನೀವು ಹಾಗೇ ಸ್ಟಿಚ್ ಮಾಡ್ತೀರಾ ಅಂತಂದರೆ 5 ಬ್ಲೌಸು ಒಂದೊಂದು ದಿನ ಸ್ಟಿಚ್ ಮಾಡ್ಬೋದು. ಸೊ ಒಂದೊಂದು ದಿನ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೇನು ಮಾಡಿ ಅಂತಂದರೆ ನಾನಿವಾಗ ತೋರಿಸ್ಕೊಳೋ ಅಂಥ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಈ ರೀತಿ ನೀವು ಸ್ಟಿಚ್ನ ಮಾಡ್ಕೋಬೋದು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಅದೇ ರೀತಿ ಟ್ರಿಕ್ಸ್ನ ಯೂಸ್ ಮಾಡ್ಕೋತೀನಿ. ಫಸ್ಟ್ ಎಲ್ಲನೂ ಕೂಡ ಜಾಯಿಂಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ, ಅದಾದಮೇಲೆ ಸ್ಟಿಚಿಂಗ್ಗೆ ಕೂತ್ಕೋತೀನಿ. ಸೊ ನೋಡಿ ಈಗ ಈ ಪ್ರತಿಯೊಂದು ಕೂಡ ಎಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ. ಈ ರೀತಿ ಖಾಲಿ ಇದೆ ಅಲ್ವಾ, ಅವಾಗೇನಾಗುತ್ತೆ ನಮಗೆ ಮತ್ತೆ ಇನ್ನೊಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ.
ಸೊ ಕೆಲವೊಬ್ರು ಕೇಳ್ತಾರೆ ಎಲ್ಲನೂ ಕೂಡ ಬ್ಲೌಸು ಹೊಲಿಯೋಕೆ ಕೂತ್ಕೊಳ್ಳೋದಕ್ಕೆ ಬೇಜಾರು ಅಂತಂದ್ಬಿಟ್ಟು. ನಿಮಗೆ ಈ ರೀತಿ ಬೇರೆ ಬೇರೆ ಇಟ್ಕೊಳ್ತು ಅಂತಂದರೆ ಇವಾಗ ನೋಡಿ ಒಂದು ಅಳತೆ ಬ್ಲೌಸ್ನ ತಗೊಳ್ಳೋದು, ಒಂದು ಬ್ಲೌಸ್ ಎತ್ಕೊಳ್ಳೋದು, ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಈ ರೀತಿ ನೋಡಿ ಬ್ಲೌಸ್ ಪೀಸ್ ತೋರಿಸ್ಬಿಡ್ತೇನೆ. ಈ ರೀತಿ ಕಾಟನ್ನಲ್ಲಿ ಒರಟಾಗಿರುತ್ತೆ ನೋಡಿ, ಇದು ಸಿಲ್ಕ್ದಲ್ಲ. ಸೊ ಕಾಟನ್ನಲ್ಲಿ ನಿಮಗೆ ಈ ರೀತಿ ಒರಟಾಗಿರೋವಂಥ ಬ್ಲೌಸ್ ಪೀಸ್ಗಳನ್ನ ತಗೊಂಡು ಆ ರೀತಿ ಬ್ಲೌಸ್ ಪೀಸ್ಗಳನ್ನ ಕಟಿಂಗ್ ಮಾಡಿರೋದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡಿ ಮೊದಲು. ಅದಾದಮೇಲೆ ಬೇಕಾದರೆ ಈ ಬ್ಲೌಸ್ದು ಸೀರೆಗಳದ್ದು ಈ ರೀತಿ ಸಾಫ್ಟಾಗಿರುತ್ತೆ ಅಲ್ವಾ, ಆ ರೀತಿ ಸಾಫ್ಟಾಗಿರೋದನ್ನು ಅದಾದಮೇಲೆ ಸ್ಟಿಚ್ ಮಾಡ್ಕೊತು ಅಂತಂದರೆ ಒರಟಾಗಿರೋವಂಥ ಬ್ಲೌಸ್ಗಳೇನಾಗುತ್ತೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು. ಇದಕ್ಕಿಂತ ಈ ಒರಟಾಗಿರೋ ಬ್ಲೌಸ್ ಪೀಸ್ಗಳು ಇಲ್ಲ ಜಾಯಿಂಟ್ ಯಾವುದ್ಯಾವುದಿಲ್ಲ, ಅದು ಒಂದೊಂದು ದಪ್ಪ ಇರೋವಂಥ ಬ್ಲೌಸ್ಗಳು ಜಾಯಿಂಟ್ ಇರುತ್ತೆ ಅಲ್ವಾ. ಸೊ ಯಾವ್ಯಾವ ಬ್ಲೌಸು ಜಾಯಿಂಟ್ ಇರೋದಿಲ್ಲ ಆ ಬ್ಲೌಸ್ಗಳನ್ನ ಫಸ್ಟು ರೆಡಿ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ನೀವು ಈ ರೀತಿ ಸಾಫ್ಟಾಗಿರೋ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬೋದು. ಸೊ ನಾನು ನಾಳೆ ಕಟಿಂಗ್ ಮಾಡುವಾಗಲೂ ಕೂಡ ತೋರಿಸ್ಕೊಡ್ತೀನಿ ಹೇಗೆ ಒಂದಷ್ಟು ಬ್ಲೌಸ್ಗಳನ್ನ 1 ಅವರ್ 2 ಅವರಲ್ಲೆಲ್ಲ ಒಂದು 10-12 ಬ್ಲೌಸ್ಗಳನ್ನ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆ ಬೆಳಿಗ್ಗೆ ಅದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆವಾಗ 10 ಗಂಟೆಗೆಲ್ಲ ವೀಡಿಯೋ ಬರುತ್ತೆ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಅಂತಂದ್ಬಿಟ್ಟು. ಸೊ ಇದಿಷ್ಟನ್ನು ಕೂಡ ಆದರೆ ಇವಾಗ ಒಂದಷ್ಟು ಬ್ಲೌಸ್ಗಳನ್ನ ಕಟ್ ಮಾಡ್ಕೋತೀನಿ. ಈಗಾಗಲೇ ಟೈಮ್ ಆಗಿಬಿಟ್ಟಿದೆ ಅಲ್ವಾ. ಸೊ ಬೆಳಗ್ಗೆಯಿಂದ ಕೂಡ ಕೆಲಸ ಮಾಡಿರ್ತೀವಿ, ಹಾಗೆ ಬೆಳಗ್ಗೆಯಿಂದ ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಹಾಗಾಗಿ ಒಂದೊಂದು ದಿನ ನೈಟ್ ಟೈಮು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಮಲ್ಕೊಂಡು ಬಿಡ್ತೀನಿ. ಮತ್ತು ಮಾರ್ನಿಂಗ್ 5:30ಗೆ ಮತ್ತೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಅಷ್ಟೇ ಫಸ್ಟ್ ಈ ರೀತಿ ಒರಟಾಗಿರೋ ಬ್ಲೌಸ್ ಪೀಸ್ಗಳನ್ನೆಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇಲ್ಲಾಂತಂದರೆ ಫಸ್ಟು ಒಂದು ಈ ಬ್ಲೌಸು, ಒಂದು ಸಾಫ್ಟಾಗಿರೋ ಬ್ಲೌಸು, ಮತ್ತು ಒಂದು ಒರಟಾಗಿರೋವಂಥ ಬ್ಲೌಸು, ಮತ್ತು ಒಂದು ಸಾಫ್ಟಾಗಿರೋ ಬ್ಲೌಸು, ಆ ರೀತಿ ಕೂಡ ನೀವು ಡಿವೈಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಸೊ ಬ್ಲೌಸಸ್ನ ನೋಡಿದ ತಕ್ಷಣ ನಮಗೆ ಯಾವ ಬ್ಲೌಸು ಡಿಸೈನ್ ಇಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು, ಚಿಕ್ಕ ಅಳತೆ ಬ್ಲೌಸ್ ಆಗಿರ್ಬೋದು, ಆ ರೀತಿ ನಿಮಗೆ ಯಾವ ಬ್ಲೌಸ್ ಅನಿಸುತ್ತೆ ಅದನ್ನು ಫಸ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ನೀವು ಈ ರೀತಿ ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ಎಲ್ಲನೂ ಕೂಡ ಕಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ ಹೊಲಿಯೋದಕ್ಕೆ. ಸೊ ಈ ಮೆಥಡ್ನ ಯೂಸ್ ಮಾಡಿ ನೋಡಿ ಸ್ಟಿಚಿಂಗ್ ಮಾಡ್ಬೋದಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸುಮಾರು ದಿನದಿಂದ ಈ ರೀತಿ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಬಟ್ಟೆಗಳೆಲ್ಲನೂ ಕೂಡ ಮುಗಿಸಿದ್ದೀನಿ. ನಿಮಗೂ ಕೂಡ ಈ ಐಡಿಯಾ ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾಳೆ ಇದಿಷ್ಟು ಬ್ಲೌಸ್ದು ಕಟಿಂಗ್ ವಿಡಿಯೋ ಯಾವ್ಯಾವುದು ಡಿಸೈನ್ಸ್ ಇದೆ ಅದನ್ನು ಕಟಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಡಿಸೈನ್ಸ್ ಯಾವುದೆಲ್ಲ ಇಲ್ಲ ನಾರ್ಮಲ್ ಕಟಿಂಗ್ ಇದೆ. ಸೊ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಅಲ್ವಾ ಒಂದೊಂದು ವೀಡಿಯೋನ. ಆ ರೀತಿ ಯಾವುದಾದ್ರೂ ಒಂದು ವೀಡಿಯೋ ಇದ್ದರೆ ಅದನ್ನು ನಾನು ಅಪ್ಲೋಡ್ ಮಾಡೋದಿಲ್ಲ, ನಾರ್ಮಲಾಗಿ ಕಟಿಂಗ್ ಕೂಡ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಟೈಲರಿಂಗ್ನ ಯಾರೆಲ್ಲ ಹೊಸದಾಗಿ ಕಲಿಬೇಕು ಅಂತ ಇದ್ದೀರಾ, ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಕ್ಲಾಸ್ ಅಂತ ಇದೆ, ಚೆಕ್ ಮಾಡಿ. ಸೊ ಅದರಲ್ಲಿ ನಾನು ಬಿಗಿನಿಂಗಿಂದ ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ನನ್ನ ವ್ಲಾಗ್ ಕೂಡ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವ್ಲಾಗ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಅದನ್ನು ಕೊಡ್ತೀನಿ, ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಈ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.